ಇನ್ಸಿಡಿಯಸ್. ಇದು ಇನ್ಸಿಡಿಯಸ್ ಸೀರೀಸ್ನಲ್ಲಿ ಬರ್ತಾ ಇರೋ 6ನೇ ಚಿತ್ರ. ಅದನ್ನು ನೋಡಿದ್ದೀನಿ. ಈ ಫಿಲ್ಮ್ ನೀವು ನೋಡಬೇಕು ಅಂದರೆ ಇದ್ರ ಹಿಂದಿನ ಚಿತ್ರಗಳನ್ನೆಲ್ಲ ನೋಡಿದರೆ ಒಂಥರ ಒಳ್ಳೇದೇನೆ. ನೋಡಿಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಸಿಗ್ತಾವಲ್ಲ ನಿಮಗೆ ಅದ್ರದ್ದು ರೀಕ್ಯಾಪ್ ವಿಡಿಯೋಸ್, ಅದನ್ನೆಲ್ಲ ನೋಡಿದ್ರೆ ನಡೆಯುತ್ತೆ. ಸೊ ಬೇಸಿಕ್ಲಿ ಈ ಫಿಲ್ಮ್ ಪ್ಲಾಟ್ ಲೈನ್ ಏನಂದರೆ, ಜನರಲಿ ಯಾವುದೋ ಒಂದು ಮನೆ, ಪಾಳು ಬಿದ್ದ ಮನೆ ಆ ಥರ ಎಲ್ಲ ಇರಲ್ಲ ಇದರಲ್ಲಿ ಶಾಪಗ್ರಸ್ತ ವ್ಯಕ್ತಿನೇ ಇರ್ತಾನೆ. ಜನರಲಿ ಅದೇ ಇರೋದು ಸ್ಟೋರಿ 5 ಪಾರ್ಟಲ್ಲಿ. ಸೊ ಯಾರೋ ಒಬ್ಬ ವ್ಯಕ್ತಿಗೆ ಈ ಥರ ಶಾಪಗ್ರಸ್ತರೆಲ್ಲ ಹೇಗೆ ಬರ್ತಾರೆ, ಹೆಂಗೆ ಅವರೆಲ್ಲ ಕಾಣಿಸ್ತಿರ್ತಾರೆ. ಅಂಥವ್ರ ಹಿಂದೆ ಈ ಭೂತ ಪಿಶಾಚಿಗಳು ಬರ್ತವೆ. ಸೊ ಬೇಸಿಕಲಿ ಇದು ಈ ಲೋಕಕ್ಕೆ ಹೇಗೆ ಬರಬೇಕು ಅನ್ನೋ ಒಂದು ಡೋರ್, ರೆಡ್ ಡೋರ್ ಅದೆಲ್ಲ ಕಾಣಿಸ್ತಿರುತ್ತೆ. ಸೊ ಅವ್ರು ಬರ್ತಾರೆ, ಬಂದು ಏನು ಮಾಡ್ತಾರೆ, ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ಓವರ್ ಆಲ್ ಕನ್ಕ್ಲೂಷನ್ ಏನು. ಆ್ಯಂಡ್ ಈ ಫಿಲ್ಮ್ದು ನೆಕ್ಸ್ಟ್ ಪಾರ್ಟ್ ಬರುತ್ತೋ ಬರೋಲ್ಲ, ಬೇಸಿಕಲಿ ಬರುತ್ತೆ. ಬಿಕಾಸ್ 6ನೇ ಪಾರ್ಟ್ ಬಂದಿದೆ ಅಂದರೆ 7ನೇ ಪಾರ್ಟ್ ಬರೋದೇ ದೊಡ್ಡದಲ್ಲ, ಅವ್ರದ್ದು ದುಡ್ಡು ಬರುತ್ತೆ ಅವ್ರಿಗೆ. ಸೊ ಮಾಡ್ತಾರೆ 7ನೇ ಪಾರ್ಟು. ಈ ಫಿಲ್ಮಲ್ಲಿ ಒಂದು ನೋಡಬೇಕಾದ ಅಂಶ ಏನಂದರೆ, ಜಂಪ್ ಸ್ಕೇರ್ಗಳು ಸಖತ್ತಾಗಿವೆ, ಭಯ ಬೀಳ್ಸೋದು ನಿಮಗೆ. ಜನರಲಿ ಅಫ್ಕೋರ್ಸ್ ಎಲ್ಲ ರಾತ್ರಿ ಹೊತ್ತನೇ ರಾತ್ರಿ ಹೊತ್ತು ಲೈಟ್ ಹಾಕಲ್ಲ, ಕತ್ಲೆನಲ್ಲೇ ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಜಂಪ್ ಸ್ಕೇರ್ಗಳು ಬರ್ತವೆ, ನಿಮ್ಗೆ ಭಯ ಬೀಳ್ಸುತ್ತೆ. ಸೊ ನಾನು ನೋಡಿದಂಗೆ ಈ ಫಿಲ್ಮಲ್ಲಿ ಭಯ ಬೀಳ್ಸೋಂಥ ಸೀನ್ಗಳು ತುಂಬ ಇವೆ. ಚೆನ್ನಾಗಿದೆ. ಅಫ್ಕೋರ್ಸ್ ಈ ಫಿಲ್ಮಲ್ಲಿ ಎಲ್ಲೂ ಅಡಲ್ಟ್ ಸೀನ್ಗಳಾಗಲಿ ಬೈಗುಳಗಳಾಗಲಿ ಇಲ್ಲ. ಆದರೂ ಇದು ಹಾರರ್ ಫಿಲ್ಮ್ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗದಿರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಅದನ್ನ ಬಿಟ್ಟು ಈ ಫಿಲ್ಮ್ ನೋಡ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಇದು. ಸೊ ಎಂಜಾಯ್ ಮಾಡ್ಬೋದು. ಈ ಫಿಲ್ಮ್ ಬಗ್ಗೆ ಹೇಳೋದು ಇಷ್ಟೇನು. ಆ್ಯಂಡ್ ನೀವು ಇನ್ನೂ ಫಿಲ್ಮ್ ನೋಡಿಲ್ಲ ಅಂದರೆ ಹೋಗಿ ಫಿಲ್ಮ್ ನೋಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.